ಬೆಂಗಳೂರಿನ ಬಿಎಂಸಿ ಹಾಸ್ಟೆಲ್ನಲ್ಲಿ ಆದಂಥ ಬೆಳವಣಿಗೆ ಏನಿದೆ, ಈಗ ಮತ್ತೆರಡು ಕೇಸ್ಗಳು ಆ್ಯಡ್ ಆಗ್ತಾ ಇದೆ ಕಾಲ್ರಾ ಕೇಸ್ನಲ್ಲಿ. ಸೊ ಈಗ ವಿದ್ಯಾರ್ಥಿನಿಯರಿಗೆ ಕಾಲ್ರಾ ತಗಲಿದೆ ಅನ್ನುವಂಥದ್ದು ಗೊತ್ತಾಗಿದೆ. ವೈದ್ಯ ವಿದ್ಯಾರ್ಥಿಗಳೇ ರೋಗಿಗಳಾಗೋ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಹಾಸ್ಟೆಲ್ ವಾರ್ಡನ್ಗಳ ನಿರ್ಲಕ್ಷ್ಯದಿಂದ ಈ ಅಧ್ವಾನ ಆಗಿದೆ ಅನ್ನೋದು. ಹಾಸ್ಟೆಲ್ ಅಡುಗೆ ಮನೆಯಲ್ಲಿ ಬೆಕ್ಕುಗಳದ್ದೇ ಕಾರ್ಬಾರು ಅಂತಿದ್ದಾರೆ. ತಿಗಣೆ ಕಾಟ, ಬೆಕ್ಕುಗಳ ಓಡಾಟ, ಹಾಸ್ಟೆಲ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳೂ ಕೂಡ ಇಲ್ಲ. ಸೊ ಹಾಗಾಗಿ ಎಲ್ಲದರ ಪರಿಣಾಮವಾಗಿ ಈಗ ವಿದ್ಯಾರ್ಥಿನಿಯರು ಕಾಲ್ರಾಗೆ ತುತ್ತಾಗಬೇಕಾಗಿದೆ. ಹಲವರಲ್ಲಿ ಆತಂಕ ಇದೆ. ಈಗ ಬಿಎಂಸಿ ಹಾಸ್ಟೆಲ್ನ ಇಬ್ಬರು ವಿದ್ಯಾರ್ಥಿನಿಯರಿಗೆ ಕಾಲ್ರಾ ಆತಂಕ ಈಗ ಬಂದು ತಲುಪಿದೆ. ಅಲ್ಲಿ ನೋಡಿ, ಈ ಥರ ಎಲ್ಲ ಬೆಕ್ಕುಗಳೆಲ್ಲ ಓಡಾಡಿದರೆ ಏನಾಗುತ್ತೆ ಅದು ಪರಿಸ್ಥಿತಿ? ಎಲ್ಲಿದೆ ಅಲ್ಲಿ ಸ್ವಚ್ಛತೆ ಅನ್ನೋದು? ಸೊ ಶುದ್ಧತೆ ಅನ್ನುವಂಥದ್ದೇ ಹೊರಟೋಗ್ಬಿಟ್ಟಿದೆ. ಅದು ಕೂಡ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ, ವಿದ್ಯಾರ್ಥಿಗಳೆಲ್ಲೂ ಕೂಡ ಇರುವಂಥದ್ದು ಹಾಸ್ಟೆಲ್ನಲ್ಲಿ ಏನೋ ಒಂದು ನಂಬಿಕೆ ಇಟ್ಟಿರ್ತಾರೆ. ಏನು ಫ್ರೀ ಆಗೂ ಇರೋದಿಲ್ಲ, ಕಾಸು ಕೊಟ್ಟಿರ್ತಾರೆ. ಅದಕ್ಕೆ ತಕ್ಕಂಗೆ ವಾರ್ಡನ್ಗಳು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಅವ್ರೇನು ಮಾಡ್ತಾರೋ, ಮೇಂಟೆನೆನ್ಸ್ ಯಾಕೆ ಮಾಡೋದಿಲ್ವೋ ಒಂದು ಅರ್ಥ ಆಗೋದಿಲ್ಲ. ಗಲೀಜು ಅಂದರೆ ಗಲೀಜು. ಇದು ಬಹುತೇಕ ಹಾಸ್ಟೆಲ್ಗಳಲ್ಲಿ ಈ ಸಮಸ್ಯೆ ಇದೆ. ಬಹುತೇಕ ವಿದ್ಯಾರ್ಥಿನಿಯರು ಇಂತಹ ಆರೋಪಗಳನ್ನು ಹಲವು ಕಡೆಗಳಲ್ಲಿ ಮಾಡ್ತಾರೆ. ತುಂಬ ಅಪರೂಪವಾಗಿ ಕೆಲವು ಹಾಸ್ಟೆಲ್ಗಳನ್ನು ವಾರ್ಡನ್ಗಳು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಬಹುತೇಕ ಹಾಸ್ಟೆಲ್ಗಳು ಬರೋ ಕಾಸಿಗೆ ತಕ್ಕಂತೆ ಅವ್ರು ಕೆಲಸನೇ ಮಾಡೋದಿಲ್ಲ. ಏನೋ ಒಂದು ಮಾಡಿದ್ರಾಯ್ತು ಬಿಡು, ಹೆಂಗೋ ಇದ್ರಾಯ್ತು ಬಿಡು ಅನ್ನೋ ರೀತಿಯಲ್ಲಿರ್ತಾರೆ. ಅದರ ಪರಿಣಾಮ ವಿದ್ಯಾರ್ಥಿನಿಯರು ಈಗ ಈ ರೀತಿಯಾದಂಥ ಪರಿಸ್ಥಿತಿಗಳನ್ನು ಅನುಭವಿಸಬೇಕಾಗ್ತಾ ಇದೆ. ಹಲವು ಕಡೆಗಳಲ್ಲಿ ಹಾಸ್ಟೆಲ್ ಸಮಸ್ಯೆನೇ ಇದು. ಇದಕ್ಕೆ ಕರೆಕ್ಟಾಗಿ ನೋಡುವಂಥವ್ರಿಲ್ಲ. ವಾರ್ಡನ್ಗಳನ್ನು ಅಪಾಯಿಂಟ್ ಮಾಡ್ಕೊಳ್ತಾರೆ, ವಾರ್ಡನ್ಗಳಿಗೆ ಹಾಸ್ಟೆಲ್ಗೆ ಬಿಟ್ಕೊಟ್ಬಿಡ್ತಾರೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದನ್ನು ಯಾರಾದರೂ ಇನ್ಸ್ಪೆಕ್ಷನ್ ಮಾಡಬೇಕು, ಪ್ರತಿ ತಿಂಗಳು ಒಬ್ಬರು ಹೋಗಬೇಕು, ಏನು ಯಾವುದೂ ಇಲ್ಲ. ಆಮೇಲೆ ಅದರಲ್ಲಿ ದುಡ್ಡು ಹೊಡೆಯುವಂಥದ್ದಂತೂ ಎಷ್ಟೆಷ್ಟು ಆರೋಪಗಳು ಕೇಳಿ ಬರುತ್ತೆ ಹಾಸ್ಟೆಲ್ಗಳಲ್ಲಿ. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿ ಎಚ್ಚೆತ್ತಿದೆ. ಹಾಸ್ಟೆಲ್ನ ಅಡುಗೆ ಮನೆ, ಅಲ್ಲಿ ಪಾತ್ರೆಗಳನ್ನೆಲ್ಲ ಸ್ವಚ್ಛಗೊಳಿಸಿದೆ ಆಡಳಿತ ಮಂಡಳಿ. ಒಂದು ಬಾರಿ ಎಲ್ಲ ಸ್ವಚ್ಛ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ. ಹೊಸದಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಈಗ ಸಿಬ್ಬಂದಿ ಅಳವಡಿಸಿದರೆ ಪ್ರಯೋಜನ ಇಲ್ಲ. ಅದನ್ನು ಮೇಂಟೈನ್ ಮಾಡಬೇಕು. ಎಷ್ಟು ದಿನವರೆಗೂ ಮೇಂಟೈನ್ ಮಾಡ್ತಾರೆ, ಹೇಗೆ ಮೇಂಟೈನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ವಿದ್ಯಾರ್ಥಿಗಳಿಗೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಈಗ ಆಹಾರ ಸರಬರಾಜು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಶುದ್ಧ ನೀರಿನ ಕ್ಯಾನ್ಗಳ ಪೂರೈಕೆ ಕೂಡ ಮಾಡ್ತಾ ಇದ್ದಾರೆ. ಕೆಲವು NGOಗಳು ಮಾಡ್ತಾರಪ್ಪ, ಎಷ್ಟು ಬ್ಯೂಟಿಫುಲ್ ಆಗಿ ಆಹಾರ ಸರಬರಾಜು ಮಾಡ್ತಾರೆ. ಈಗ ಅಕ್ಷಯ ಪಾತ್ರೆಯನ್ನೇ ನೋಡ್ಕೊಳ್ಳಿ, ಎಲ್ಲ ಸ್ಕೂಲ್ಗಳಿಗೆ ಬಿಸಿ ಊಟವನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಕೊಡ್ತಾರೆ. ನನ್ನ ಸಹೋದ್ಯೋಗಿ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈಗ ಹಲವು ಕಡೆಗಳಲ್ಲಿ ಊಟ ಸರಬರಾಜು ಮಾಡುವಂಥ NGOಗಳಿದ್ದಾವೆ. ಇಸ್ಕಾನ್ ಇದೆ, ಅಕ್ಷಯ ಪಾತ್ರೆ ಅಂತ ಹೇಳಿ ಮಾಡ್ತಾರೆ, ಬಿಸಿ ಊಟಗಳನ್ನು ಕೊಡ್ತಾರೆ. ಅಲ್ಲಿ ಯಾವ ಸಮಸ್ಯೆಗಳು ಕೂಡ ಊಟದ ವಿಚಾರದಲ್ಲಿ ಬರೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಸೊ ಹೀಗಿರಬೇಕಾದ್ರೆ ಇಲ್ಲಿ ಒಂದು ಹಾಸ್ಟೆಲನ್ನು ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ವಾ? ಅಷ್ಟೊಂದು ಶುದ್ಧವಾಗಿ ಇಟ್ಕೊಳ್ಳೋಕ್ಕಾಗ್ತಿಲ್ವಾ? ಏನು ಸಮಸ್ಯೆ ಆಗ್ತಾ ಇದೆ ಪ್ರಕಾಶ್? ಓಕೆ, ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಈಗ ಮೆಡಿಕಲ್ ಕಾಲೇಜು ಆಡಳಿತ ಮಂಡಳಿ ಈಗ ಎಚ್ಚೆತ್ತುಕೊಂಡಿದೆ. ಹಾಸ್ಟೆಲ್ನ ಅಡುಗೆ ಮನೆ ಪಾತ್ರೆಗಳನ್ನೆಲ್ಲ ಸ್ವಚ್ಛಗೊಳಿಸಿದ್ದಾರೆ. ಅದು ಒಂದು ಟೈಮ್ ಮಾಡಿದರೆ ಆಗೋದಿಲ್ಲ. ಅಟ್ಲೀಸ್ಟ್ ಎವ್ರಿ 2 months ಈ ಥರ 3 ತಿಂಗಳಿಗೆ ಒಂದ್ಸಲ ಆದರೂ ಕ್ಲೀನ್ ಮಾಡುವಂಥ ಕೆಲಸ ಮಾಡಬೇಕು. ಕಷ್ಟ ಆದರೂ ಚಿಂತೆ ಇಲ್ಲ, 1 ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಇಟ್ಕೊಂಡ್ರೆ ಎಷ್ಟು ಅದ್ಭುತವಾಗಿರುತ್ತೆ. ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿರ್ತಾರೆ. ಕಾಸು ಕೊಟ್ಟಿದ್ದಕ್ಕಾದರೂ ನಡ್ಕೊಳ್ಳುತ್ತೆ. ಸರ್ಕಾರವೂ ಅದಕ್ಕೆ ದುಡ್ಡು ಕೊಡುತ್ತೆ, ವಿದ್ಯಾರ್ಥಿಗಳು ಫೀಸ್ ಕಟ್ತಾರೆ, ವಾರ್ಡನ್ಗಳಿಗೂ ಸಂಬಳ ಬರುತ್ತೆ. ಇಷ್ಟಿದ್ರೂ ಕಷ್ಟ ಯಾಕೋ ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಹಲವು ಹಾಸ್ಟೆಲ್ಗಳಲ್ಲಿ, ಬಹುತೇಕ ಹಾಸ್ಟೆಲ್ಗಳಲ್ಲಿ ಇದೇ ಸಮಸ್ಯೆ. ಕೆಲವು ಹಾಸ್ಟೆಲ್ಗಳನ್ನು ಬಿಟ್ಟರೆ ಯಾಕಿಂಥ ಸಮಸ್ಯೆ ಆಗತ್ತೆ? ಸಂಬಳ ಕರೆಕ್ಟಾಗಿ ಬರುತ್ತೆ, ಹಾಸ್ಟೆಲ್ ಫೀಸ್ಗಳನ್ನು ವಿದ್ಯಾರ್ಥಿಗಳು ಕಟ್ತಾರೆ, ಎಲ್ಲವೂ ಕೂಡ ಮೇಂಟೈನ್ ಆಗ್ತಾ ಇರುತ್ತೆ. ಆದರೂ ಇಂತಹ ಸಮಸ್ಯೆಗಳಿದನ್ನು ನೋಡ್ಕೊಳ್ಳುವಂಥವ್ರು ಯಾಕೆ ಈ ಎಡವಟ್ಟುಗಳಾಗ್ತಾ ಇದೆ ಪ್ರಕಾಶ್? ಪ್ರಮುಖವಾಗಿ ಆರಂಭಿಕ ಹಂತದಲ್ಲಿ ಆಯಾ ವಾರ್ಡನ್ಗಳು ಜೊತೆಗೆ ಸಬ್ ವಾರ್ಡನ್ಗಳ ಕರ್ತವ್ಯ ಜೊತೆಗೆ ಜವಾಬ್ದಾರಿ ಕೂಡ ಹೌದು. ಅಲ್ಲಿನ ಸ್ವಚ್ಛತೆ ಜೊತೆಗೆ ಏನೆಲ್ಲ ಫೆಸಿಲಿಟೀಸ್ಗಳನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ. ಆದರೆ ಅಲ್ಲಿ ಸ್ವಚ್ಛತೆ ಇಲ್ಲದೇ ಇರುವಂಥದ್ದು, ಶುದ್ಧ ಕುಡಿಯುವ ನೀರು ಸಿಗದೇ ಇರುವಂಥದ್ದು, ಜೊತೆಗೆ ಎಲ್ಲಂದ್ರೆ ಅಲ್ಲೇ ಆ ಒಂದು ಹಾಸ್ಟೆಲ್ನ ಜಾಗಗಳಲ್ಲಿ ಎಲ್ಲಂದ್ರೆ ಅಲ್ಲೇ ಕಸದ ರಾಶಿಗಳನ್ನು ಬಿಸಾಡಿದ್ರು ಕೂಡ
ಯಾರೂ ಕೂಡ ಅದನ್ನು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಅಲ್ಲಿನ ವಾರ್ಡನ್ಗಳು ಸಿಬ್ಬಂದಿಗಳಿಗೆ ಹೇಳಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಸರಿಯಾದಂತಹ ಊಟ ಕೂಡ ಸಿಗ್ತಾ ಇರಲಿಲ್ಲ, ಒಂದು ಶುದ್ಧ ನೀರು ಕೂಡ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿ ಕಿಚನ್ ರೂಮ್ ಏನಿತ್ತು ಅದು ಅಧ್ವಾನ ಆಗಿ ಹೋಗಿತ್ತು. ಜೊತೆಗೆ ಅಲ್ಲಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಎಣ್ಣೆಯಿಂದ ಜಡ್ಡುಗಟ್ಟಿದ ರೀತಿಯಲ್ಲಿ ಆ ಒಂದು ಕಿಚನ್ ರೂಮ್ ಇತ್ತು. ಆ ಪಾತ್ರೆಗಳಲ್ಲಿ ಇಲಿಗಳೆಲ್ಲವೂ ಕೂಡ ಓಡಾಡ್ತಾ ಇತ್ತು. ಅಲ್ಲಿ ಊಟವನ್ನ ಬೆಕ್ಕುಗಳೇ ಟೇಸ್ಟ್ ಮಾಡ್ತಾ ಇದ್ವು. ಅದೇ ಊಟವನ್ನ ವೈದ್ಯಕೀಯ ವಿದ್ಯಾರ್ಥಿಗಳೇ ಸೇವನೆ ಮಾಡ್ತಾ ಇದ್ರು. ಆ ರೀತಿಯ ಊಟವನ್ನ ಸೇವನೆ ಮಾಡಿದ ಬಳಿಕ ಆರೋಗ್ಯದಲ್ಲಿ ಪರಿಣಾಮಗಳಾಗೋದು ಸಹಜ. ಸೊ ಅದು ಕೇವಲ ಒಂದು ಬಾರಿ ಎರಡು ಬಾರಿ ಅಲ್ಲ, ಪ್ರತಿ ಬಾರಿಯೂ ಕೂಡ ಇದು ವಾರ್ಡನ್ಗಳ ಗಮನಕ್ಕೆ ವೈದ್ಯಕೀಯ ವಿದ್ಯಾರ್ಥಿಗಳು ತಂದಿದ್ರು ಕೂಡ ಅದರ ಬಗ್ಗೆ ಎಚ್ಚೆತ್ಕೊಳ್ಳಿಲ್ಲ ಅಲ್ಲಿನ ಹಾಸ್ಟೆಲ್ನ ಆಡಳಿತ ಮಂಡಳಿ. ಸೊ ಅದಾದ ನಂತರ ಇಷ್ಟೆಲ್ಲ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ಸೇರಿದ ಬಳಿಕ ಈಗ ಅಲ್ಲಿನ ವಾರ್ಡನ್ಗಳು ಸಬ್ ವಾರ್ಡನ್ಗಳು ಕಂಪ್ಲೀಟ್ ಆಗಿ ಹಾಸ್ಟೆಲ್ನ ಏನು ಶುದ್ಧೀಕರಣ ಮಾಡುವಂಥದ್ದು, ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಳವಡಿಕೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಈಗ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ಸ್ವಚ್ಛತೆಯನ್ನು ಪಾಲಿಸುವಂತಹ ಕೆಲಸಗಳೇನಿದ್ದಾವೆ ಇದು ಆರಂಭಿಕ ಹಂತದಲ್ಲೇ ಮಾಡಿದರೆ ಇದು ಯಾವುದೂ ಕೂಡ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ಜೊತೆಗೆ ಎಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಆರೋಗ್ಯವಾಗಿ ಇರ್ತಾ ಇದ್ರು. ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಇಷ್ಟೆಲ್ಲ ಅಸ್ವಸ್ಥಗೊಂಡು ಹಾಸ್ಪಿಟಲೈಸ್ಡ್ ಆಗಿ ಈಗ ರಿಕವರಿ ಆಗಿ ಮತ್ತೆ ಹಾಸ್ಟೆಲ್ಗೆ ಬಂದ ಬಳಿಕ ಇದೀಗ ಹಾಸ್ಟೆಲನ್ನು ಶುದ್ಧೀಕರಣ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ನಿನ್ನೆ ಏನು ಒಟ್ಟು 47 ಜನ ಏನು ಹಾಸ್ಪಿಟಲೈಸ್ ಆಗಿದ್ರು, ಅದರಲ್ಲಿ ಬಹುತೇಕ ಎಲ್ಲರೂ ಕೂಡ ಈಗ ಆರೋಗ್ಯವಾಗಿದ್ದಾರೆ. ಜೊತೆಗೆ ಈಗ ಮತ್ತೆ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಎಲ್ಲವೂ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ. ಇದನ್ನು ಎಲ್ಲ ಕಡೆಯೂ ಕೂಡ ಈ ರೀತಿಯಾಗಿ ಮೇಂಟೈನ್ ಮಾಡೋದನ್ನು ಕಲೀರಿ. ಈಗಲೇ ಜಾಗೃತರಾಗಿ ನಿಮ್ಮ ಹಾಸ್ಟೆಲ್ಗಳ ವಿಚಾರದಲ್ಲಿ. ಇಲ್ಲದೇ ಇದ್ದರೆ ಭಾಳ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ಹೋಗಿ ಹಾಸ್ಪಿಟ್ಲಲ್ಲಿ ಈ ರೀತಿ ಒದ್ದಾಡೋ ಬದಲಾಗಿ ಅವರು ಓದೋ ಸಂದರ್ಭದಲ್ಲಿ ನೀವು ಅವ್ರನ್ನ ಈ ರೀತಿ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಚಿಕಿತ್ಸೆ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡಿಬಿಟ್ರೆ ಹೆಂಗ್ರಿ ಆಗುತ್ತೆ? ಪಾಪ ಓದಬೇಕು ಅಂತ ಬಂದವ್ರನ್ನ ಅನಾವಶ್ಯಕವಾಗಿ ಅನಾರೋಗ್ಯಕ್ಕೆ ತುತ್ತಾಗೋ ರೀತಿಯಲ್ಲಿ ಮಾಡಿ